ಈಗ ಒಂದು 2-3 ದಿವಸ ಹಿಂದೆ ನೀವು ನೋಡಿರ್ಬೋದು, ನಮ್ಮೆಲ್ಲ ಲಾಠಿ ಚಾರ್ಜ್ ಆಯಿತು, ಸಮಾಜದ ಹೋರಾಟದ ದಿವಸ. ನೀವು ಹೆಮ್ಮೆ ಪುತ್ರಿ, ನಾನು ಈ ಸಮಾಜದ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತೀರ, ಅದ್ರ ತುಂಬ ಅಭಿಮಾನ ಐತಿ ನಮಗೆ. ಪುತ್ರಿಯಾಗಿ ನಾವು ಸಾಕಷ್ಟು ಜನ, ಲಕ್ಷಾಂತರ ಜನ ಹೆಣ್ಮಕ್ಳು ಈ ಸಮಾಜದಾಗಿದ್ದೀವಿ. ನಿಮ್ಮ ಮಂತ್ರಿಯಾಗಿ ನಿಮ್ಮ ಬಗ್ಗೆ ನಮಗೆ ಭಾಳಷ್ಟು ಹೆಮ್ಮೆ ಇದೆ, ಯಾಕಂದ್ರೆ ನಮ್ಮ ಸಮಾಜದ ಒಬ್ಬರು ಮಂತ್ರಿ ಆಗ್ಯಾರ ಅಂತಂದು. ಅದಕ್ಕೋಸ್ಕರ ನೀವು ಈ ಲಾಠಿ ಚಾರ್ಜ್ ಬಗ್ಗೆ ನಮಗೆ ಉತ್ತರ ಕೊಡಬೇಕು. ಇದು ಒಂದನೇ ಪ್ರಶ್ನೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮದೇ ಆದ ಸ್ವಂತ ಕೊಡುಗೆಗಳೇನು? ಇದು ಒಂದು ಪ್ರಶ್ನೆ. ಅದೇ ರೀತಿ ನಮ್ಮ ಸಮಾಜದಿಂದ ಅಥವಾ ನಮ್ಮ ಉತ್ತರ ಕರ್ನಾಟಕಕ್ಕಾಗಿ 15 ದಿವಸದಲ್ಲಿ ಅಧಿವೇಶನ ನಡೆಸಿಬಿಟ್ಟು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೋದಾ ಅನ್ನೋದು ನನ್ನ, ಮಹಿಳೆಯರಿಗಾಗಿ ಸಮಸ್ಯೆಗಳ ಪರಿಹಾರವನ್ನು ನೀವು ದಕ್ಕಿಸ್ಬೋದಾ ಅನ್ನೋ ನನ್ನ ಪ್ರಶ್ನೆ. ಓಕೆ, ಎಲ್ಲ ರಾಜಕಾರಣಿಗಳಿಗೆ, ಅದು ಮೈಸೂರು ಕರ್ನಾಟಕದವ್ರು ಇರ್ಬೋದು, ಕಲ್ಯಾಣ ಕರ್ನಾಟಕ ಇರಬಹುದು, ಅಥವಾ ದಕ್ಷಿಣ ಕರ್ನಾಟಕದವ್ರು ಇರ್ಬೋದು, ನಾವಿರ್ಬೋದು, ಎಲ್ಲ ರಾಜ್ಯದ ಸಮಸ್ಯೆಗಳು ನಮ್ಮ ಸಮಸ್ಯೆ ಅಂತಲೇ ತಿಳ್ಕೊಳ್ಬೇಕು. ಇವತ್ತು ನಾನು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದರೆ ನಾನು ಬರೀ ಬೆಳಗಾವಿ ಜಿಲ್ಲೆಗೆ ಅಥವಾ ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಅಲ್ಲ. ನಾನು ಈ ಸಂಪೂರ್ಣ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ನಂದು ಅಂತ ನಾನು ಹೆಗಲ ಮೇಲೆ ಹೊತ್ಕೊಳ್ತೀನಿ. ನಮ್ಮಲ್ಲಿ ಏನೋ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನನಗೆ ಅನಿಸುತ್ತೆ. ಪಕ್ಷಾತೀತವಾಗಿ ಮಾತನಾಡ್ತೀನಿ ನಾನು. ಇಟ್ಸ್ ನಾಟ್ ಓನ್ಲಿ ಈ ಭಾಗದ ಜನ ಆ ಭಾಗದ ಜನ ಅನ್ನೋದಕ್ಕಿಂತ ನಮ್ಮ ಭಾಗದ ಜನರಿಗೆ ಇಚ್ಛಾಶಕ್ತಿಯ ಕೊರತೆ ಸ್ವಲ್ಪ ಕಡಿಮೆ ಆಗಿದೆ. ನಾವು ಕೂಡ ಅವರ ಥರ ಹೋರಾಟವನ್ನು ಮಾಡಬೇಕು. ಅವರು ಆ ಭಾಗಕ್ಕೆ ಏನಾದರೂ ಅಭಿವೃದ್ಧಿ ಆಗಬೇಕು ಅಂತಂದರೆ ಪಕ್ಷಾತೀತವಾಗಿ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ಆ ಭಾಗಕ್ಕೆ ಎಲ್ಲ ತಗೊಳ್ತಾರೆ. ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂತಂದರೆ, ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ 25 ವಿಮಾನಗಳು ಹಾರಾಟ ಆಗ್ತಾಯಿತ್ತು. ಅವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿಯ ಹುಬ್ಬಳ್ಳಿ ಧಾರವಾಡ ನಾಯಕರು ಪಕ್ಷಾತೀತವಾಗಿ ಹುಬ್ಬಳ್ಳಿಗೆ ತೆಗೆದುಕೊಂಡು ಹೋದರು. ಹಾಗೆ ನಮ್ಮ ಭಾಗದಲ್ಲಿರುವಂಥ ರಾಜಕಾರಣಿಗಳಿಗೆ, ಐ ಆಮ್ ಜಸ್ಟ್ ಗಿವಿಂಗ್ ಯು ಆನ್ ಎಕ್ಸಾಂಪಲ್ ಬೆಳಗಾವಿದು. ನಮ್ಮ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನುವಂಥದ್ದು ಒಂದು ನನ್ನ ಅಳಲು ಆಗಿದೆ. ಇಂಡಸ್ಟ್ರಿಗಳು ಬರಬೇಕು, ಭಾಳ ದೊಡ್ಡ ವ್ಯಾಪಾರಸ್ಥರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂತಂದರೆ ಉತ್ತರ ಕರ್ನಾಟಕ ಅಂತಂದರೆ ಇದು ಇಡೀ ಕರ್ನಾಟಕದ ಒಂದು ಕಿರೀಟ ಇದ್ದ ಹಾಗೆ. ಸೊ ಇಲ್ಲಿ ಇನ್ವೆಸ್ಟರ್ನ ನಾವು ಅವ್ರನ್ನ ವೆಲ್ಕಮ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ವಾತಾವರಣ, ಇಲ್ಲಿ ಜನ, ಇಲ್ಲಿ ಕುಡಿಯೋಕ್ಕೆ ನೀರು ಸಾಕಷ್ಟಿದೆ, ಇರಲಿಕ್ಕೆ ವಾತಾವರಣ ಚೆನ್ನಾಗಿದೆ, ಒಳ್ಳೆ ರೈಲ್ವೆ ಸ್ಟೇಷನ್ ಇದೆ, ಏರ್ಪೋರ್ಟ್ ಇದೆ, ಕನೆಕ್ಟಿವಿಟಿ ಇದೆ. ಹೀಗೆ ಹೋದರೆ 500 ಕಿಲೋಮೀಟ್ರಿಗೆ ಮುಂಬೈ ಇರುತ್ತೆ, ಹಿಂಗೆ ಹೋದರೆ ಗೋವಾ ಇರುತ್ತೆ, 500 ಕಿಲೋಮೀಟ್ರಿಗೆ ನಮಗೆ ಹೈದರಾಬಾದ್ ಸಿಕ್ಕುತ್ತೆ, 500 ಕಿಲೋಮೀಟ್ರಿಗೆ ನಮಗೆ ಬೆಂಗಳೂರು ಸಿಕ್ಕುತ್ತೆ. ಸೊ ಸಮಗ್ರ ಉತ್ತರ ಕರ್ನಾಟಕದ ಚಿಂತನೆಗೆ 15 ದಿನ ಅಲ್ಲ, ವರ್ಷದ 364 ದಿನ ಕೂಡ ನಮ್ಮ ಒಂದು ಉತ್ತರ ಕರ್ನಾಟಕಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಉತ್ತರ ಕರ್ನಾಟಕಕ್ಕೆ ಮತ್ತು ನಮ್ಮ ಈ ಒಂದು ಜಿಲ್ಲೆಗೆ ಕೊಡುಗೆ ಏನು ಅಂತ ಕೇಳಿದ್ದಾರೆ. ನನಗೆ ಬಹಳ ಸಂತೋಷ ಅನಿಸುತ್ತೆ ಇದಕ್ಕೆ ಉತ್ತರ ಕೊಡಲಿಕ್ಕೆ. ಯಾಕಂತಂದರೆ ನಾವು ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅದು ಶಾಶ್ವತ. ನಮ್ಮ ಇಷ್ಟು ದೊಡ್ಡ ಜಿಲ್ಲೆ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಆಫೀಸ್ ಇಲ್ಲ. ನಮಗೆ ಆಫೀಸ್ ಇಲ್ಲ ಬೆಳಗಾಂದಲ್ಲಿ, DD ಆಫೀಸು. ನಾವು ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ನಾವು ಆಫೀಸನ್ನು ನಡೆಸ್ತೀವಿ. ಆದರೆ ಈಗ ನಾನು ಮಂತ್ರಿ ಆದಮೇಲೆ 6 ಕೋಟಿ ಖರ್ಚು ಮಾಡಿ ಈಗ ಆಫೀಸನ್ನು ಪ್ರಾರಂಭ ಮಾಡ್ತಾಯಿದ್ವಿ, ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡ್ತೀವಿ. ಅದರ ಜೊತೆಯಲ್ಲಿ ನೀವು ಬೆಂಗಳೂರಿಗೆ ಹೋದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಾಲಭವನಗಳು ಭಾಳ ಚೆನ್ನಾಗಿದ್ದಾವೆ. ಬೆಳಗಾವದಲ್ಲಿ 3 ಎಕರೆ ಬಾಲಭವನ ಜಮೀನನ್ನು ಬೇರೆಯವರು ಆಲ್ರೆಡಿ ಒಂದು ಸಂಸ್ಥೆಯವರು ಅದನ್ನು ಅಕ್ವೈರ್ ಮಾಡಿಕೊಂಡ್ರು. ನಾನು ಮಂತ್ರಿ ಆದ ತಕ್ಷಣ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ನೋಡಿದೆ, ಆಗಲಿಲ್ಲ. ಬಟ್ ನಾನು 4 ಎಕರೆ ಜಮೀನನ್ನು DC ಅವರ ಮನೆ, ಈಗ ಪ್ರಸ್ತುತ DC ಅವ್ರ ಮನೆ ಇದೆಯಲ್ಲ, ಅದ್ರ ಹಿಂದ್ಗಡೆನೆ NCC ಒಂದು ಕ್ಯಾಂಪ್ ಮಾಡ್ತಾರೆ, ಅಲ್ಲಿ 4 ಎಕರೆ ಜಮೀನನ್ನು ನಮ್ಮ ಇಲಾಖೆಗೆ ತೆಗೆದುಕೊಂಡು 25 ಕೋಟಿ ರೂಪಾಯಿದಲ್ಲಿ ಬಾಲ ಭವನ ಪ್ಲಸ್ ಒಂದು ಟ್ರೇನು ನಮ್ಮ ಮಕ್ಕಳಿಗೆ. ಸೊ ಬಾಲಭವನಕ್ಕೆ 25 ಕೋಟಿ ಆಗಲಿ ಅಥವಾ ನಮ್ಮ DD ಆಫೀಸ್ ಆಗಲಿ. ಸೊ ನಾನು ಮಂತ್ರಿಯಾಗಿ 1.5 ವರ್ಷದಲ್ಲಿ 16 ತಿಂಗಳಲ್ಲಿ ತಮಗೂ ಎಲ್ಲ ಗೊತ್ತಿದೆ, ಮಗ ಇಲೆಕ್ಷನ್ ನಿಂತಿದ್ದ, ಅದರಲ್ಲೇ 4 ತಿಂಗಳು ಹೋಯಿತು ನಂದು. ಸೊ ಏನು ನನ್ನ ಕಡೆಯಿಂದ ಸಾಧ್ಯ ಇದೆಯೋ ಅಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಮೂಲೆಗೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬರೀ ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ,
ಇವತ್ತು ಗದಗ್ನಲ್ಲಿ ಬೆಟಗೇರಿನಲ್ಲಿ ಗದಗ್ ಗಜೇಂದ್ರಗಢದಲ್ಲಿ ಅತ್ತೆ ಸೊಸೆ ಸೇರಿಕೊಂಡು ಆ ಬೋರ್ವೆಲ್ ಹೊಡೆಸಿದಾರಲ್ಲ, ಅದಕ್ಕೆ ಏನಾದರೂ ಕಾರಣ ಅಂತಂದರೆ ಅದು ಗೃಹಲಕ್ಷ್ಮಿ. ಅದಕ್ಕೆ ಯಾರಾದರೂ ಕಾರಣ ಅಂತಂದರೆ ನನ್ನ ಇಲಾಖೆ ಮಾನಿಟರಿಂಗ್ ಮಾಡಿ ಪ್ರತಿ ತಿಂಗಳು ದುಡ್ಡು ಹಾಕೋದು ಯಾರು ಅಂತಂದರೆ ಇಲಾಖೆಯ ಸಚಿವರು. ಸೊ ಬಹಳಷ್ಟು ಸೇವೆಯನ್ನು, ಬಹಳಷ್ಟು ಗುರಿಯನ್ನು ಇಟ್ಕೊಂಡೇನು ಜವಾಬ್ದಾರಿ ತಗೊಂಡಿದ್ದೆ, ತಕ್ಕ ಮಟ್ಟಿಗೆ ನನಗೂ ಕೂಡ ತೃಪ್ತಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪಂಚಮಸಾಲಿ ಬಗ್ಗೆ ಮೊನ್ನೆ ನಡೆದಂಥ ಲಾಠಿ ಚಾರ್ಜು ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಸಮಾಜ, ಆದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು. ಲಾಠಿ ಚಾರ್ಜ್ ಆಗಿದ್ದು ನನಗೆ ಸಂತೋಷ ಆಗಿದೆ ಅಂದರೆ ನನ್ನಂಥ ಸಮಾಜದ ಮಗಳಾಗಿ ಖಂಡಿತವಾಗ್ಲೂ ಅದು ಸಾಧ್ಯನೇ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿ ಆ ಲಾ ಆ್ಯಂಡ್ ಆರ್ಡರ್ನಿಂದ ಏನೇನು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ. ಅದಕ್ಕೆ ನಾನಂತರೂ ಖಂಡಿತವಾಗ್ಲೂ ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ.